ಏನ್ ಹೇಳ್ತಿದ್ಯಾ ಬಾಲ? 200 ಕೋಟಿನ? ಹೌದು, 200 ಕೋಟಿ. 200 ಕೋಟಿ ಬೆಲೆ ಬಾಳೋ ಆಸ್ತಿ ಕಣ್ಣೆದರಿಗಿದ್ದಾಗ ಕುತ್ತಿಗೆಲಿ ತಾಳಿ ಕಟ್ಕೊಂಡ್ರೆ ಅದು ಹುಚ್ಚಾಟ ಅನ್ಸಲ್ಲ. ಆದ್ರೆ ಈ 200 ಕೋಟಿಗೂ ನಾನು ಈ ತಾಳಿನ ಹಾಕೊಳ್ಳೋದಕ್ಕೂ ಏನ್ ಸಂಬಂಧ? ಅದನ್ನೇ ನಾನು ಆಗ್ಲಿಂದ ನಿನಗೆ ಹೇಳೋದಕ್ಕೆ ಟ್ರೈ ಮಾಡ್ತಿರೋದು. ಆದ್ರೆ ನೀನ್ ತಾಳ್ಮೆಯಿಂದ ನನಗೆ ಕೇಳಿಸ್ಕೊತಿಲ್ವಲ್ಲ. ಇವಾಗ ಕೇಳ್ತಿದ್ದೀನಲ್ಲ, ಹೇಳು. ಓಕೆ, ನಮ್ಮ ತಂದೆಗೆ ಒಬ್ರು ಅಣ್ಣ ಇದ್ದಾರೆ. ನಮ್ಮ ತಂದೆ ಕಸಿನ್. ಇಬ್ರು ಬೆಂಗಳೂರಲ್ಲಿ ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ರು. ನಮ್ಮಪ್ಪ ಫಾರಿನ್ಗೆ ಹೋದ್ಮೇಲೆ ಅವರು ಇಲ್ಲೇ ಸಪ್ರೇಟ್ ಆಗಿ ಬಿಸ್ನೆಸ್ ಶುರು ಮಾಡಿದ್ರು. ಅದು ನಮ್ಮಪ್ಪನಿಗೆ ಇಷ್ಟ ಆಗಲಿಲ್ಲ. ಆದರೆ ನಮ್ಮ ದೊಡ್ಡಪ್ಪಂಗೆ ನನ್ನ ಕಂಡ್ರೆ ತುಂಬ ಇಷ್ಟ. ನಾನು ಅವ್ರನ್ನ ದೊಡ್ಡಪ್ಪ ಅಂದ್ರು, ಅವ್ರು ಮಾತ್ರ ಅವ್ರ ಸ್ವಂತ ಮಗನಿಗಿಂತ ನನ್ನನ್ನೇ ಇಷ್ಟಪಡ್ತಾರೆ. ಯಾಕೆ? ಅವ್ರಿಗೆ ಮಕ್ಕಳಿಲ್ವಾ? ಯು ಆರ್ ರೈಟ್. ಅವ್ರಿಗೆ ತನ್ನೋರು ಅಂತ ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ಹೆಂಡತಿನೂ ತುಂಬ ಹಿಂದೆನೆ ತೀರ್ಕೊಂಡ್ರು, ಮಕ್ಕಳೂ ಇಲ್ಲ. ಆದರೆ ಆಸ್ತಿ ತುಂಬಾನೇ ಇದೆ. ಅವ್ರಿಗೆ ವಯಸ್ಸಾಗಿದೆ. ತನ್ನ ಆಸ್ತಿಗೆಲ್ಲ ಒಬ್ಬ ವಾರಸ್ದಾರ ಇರಬೇಕಿತ್ತು ಅಂತ ಈಗ ಅನ್ಸೋದಕ್ಕೆ ಶುರುವಾಗಿದೆ. ಅದಕ್ಕೆ ಇವರೇ ನಿಮ್ಮ ಅಪ್ಪಂಗೆ ಗೊತ್ತಿಲ್ಲದೆ ನಿನಗೆ ಮದುವೆ ಮಾಡಿಸ್ತೀನಿ, ನೀನು ಹುಟ್ಟೋ ಮಗುಗೆ ನನ್ನ ಆಸ್ತಿನೆಲ್ಲ ಬರ್ಕೊಡ್ತೀನಿ ಅಂತ ಹಠ ಹಿಡ್ತಿದ್ರು. ಆದ್ರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ದಿವ್ಯಾ. ಅದು ಹೇಗೆ ಇನ್ನೊಬ್ಬಳನ್ನ ಮದುವೆ ಆಗಲಿ? ಅದಕ್ಕೆ ಟೆನ್ಷನ್ ಅಲ್ಲಿ ನನಗೆ ಮದುವೆ ಆಗೋಗಿದೆ, ಅದನ್ನ ಇನ್ನೂ ಮನೇಲಿ ಹೇಳಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟೆ. ಅವರು ನೀನ್ ಹೆಂಡತಿನ ಕರ್ಕೊಂಬ, ನಾನು ನೋಡ್ಲೇಬೇಕು ಅಂತ ತುಂಬಾ ದಿನದಿಂದ ಕೇಳ್ತಿದ್ರು. ನಾನು ಏನೇನೋ ಕಾರಣ ಹೇಳಿ ಸಮಾಧಾನ ಮಾಡ್ತಿದ್ದೆ. ಆದ್ರೆ ಇವತ್ತ್ಯಾಕೋ ನೀನ್ ನಿನ್ ಹೆಂಡತಿನ ಕರ್ಕೊಂಡು ಬರ್ಲೇಬೇಕು, ನಾನ್ ನನ್ನ ಸೊಸೆ ನೋಡ್ಲೇಬೇಕು ಅಂತ ಹಠ ಹಿಡ್ದಿದ್ದಾರೆ. ಅದಕ್ಕೆ ಈಗ ನೀನ್ ಈ ತಾಳಿ ಹಾಕೊಂಡು ನನ್ನ ಜೊತೆಗೆ ಬಂದ್ರೆ ಅವ್ರಿಗೂ ಖುಷಿ ಆಗತ್ತೆ. ನಾನು ಬಚಾವಾಗ್ತೀನಿ ದಿವ್ಯಾ. ಜೊತೆಗೆ 200 ಕೋಟಿಗೂ ಜಾಸ್ತಿ ಬೆಲೆ ಬಾಳೋ ಅಂತ ಆಸ್ತಿ ನಮ್ಮ ಮದುವೆಗೆ ಗಿಫ್ಟಾಗಿ ಸಿಗುತ್ತೆ. ಇದು ಇರೋ ವಿಷಯ. ಅದಕ್ಕೆ ಈ ತಾಳಿ. ಮುಂದಿನ ನಿರ್ಧಾರ ನಿನಗೆ ಬಿಟ್ಟು. ಮನೆ ದೇವ್ರು ಯಾವ್ದು? ತಾಯಿ ಚಾಮುಂಡೇಶ್ವರವ್ವ. ನಾನು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತೀನಿ, ಮಾವನ್ ಕಾರ್ನಾಗೆ ಹೋಗ್ತೀನಿ. ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ ಗೊತ್ತಾ? ಆಹಾ ತಾಯಿ, ನಿಂದೇ ಅದೃಷ್ಟ. ನಿಮ್ಮ ಮನೆ ದೇವರು ಚಾಮುಂಡಿ, ನಿನ್ನ ಎದುರುಗಡೆ ಇರೋದು ಚಾಮುಂಡಿ. ಓ ಹಂಗ? ಅಷ್ಟೊಂದು ದೈವ ಭಕ್ತರು ಅಂದ್ಮೇಲೆ ಈ ಮನೇಲಿ ದೇವ್ರ ಮನೆ ಯಾಕಿಲ್ಲ? ಹಂಗ್ ಕೇಳಿ ಮತ್ತೆ
ನಮ್ಮ ಮಾವಂಗೆ ನಾನು ಕೇಳ್ತಾನೆ ಇರ್ತೀನಿ ದೇವ್ರ ಮನೆ ಮಾಡಿಸ್ಕೊಡಿ ಅಂತ. ಆದ್ರೆ ಮಾವನಿಯ ರೂಮ್ನಾಗೆ ಫೋಟೋ ಆಯ್ತಲ್ಲ ಅದಕ್ಕೆ ಪೂಜೆ ಮಾಡು ಅಂತಾರೆ. ನಾನು ಅದಕ್ಕೆ ಪೂಜೆ ಮಾಡ್ತೀನಿ. ಯೋ ಒಸಿ ಸುಮ್ಕೆ ಇರಮ್ಮಿ. ಏನ್ರಿ ಇದು ಲಕ್ಷ್ಮೀ ಕೃಪಾ ಅಂತ ಬರ್ಕೊಳಕ್ಕೆ ಇಷ್ಟೊಂದು ದೊಡ್ಡ ಡೈರಿ ಬೇಕಿತ್ತ? ಇನ್ಸ್ಪೆಕ್ಟರ್, ಅಯ್ಯೋ ಸರ್, ತೂಕವಾಗಿದೆ. ಡಾಕ್ಯುಮೆಂಟ್ಸ್ ಇದ್ರಲ್ಲೇ ಇರ್ಬೋದಾ? ಅಯ್ಯೋ ನಮ್ಮ ಮನೆ ದೇವ್ರು ಅದನ್ನ ಯಾಕೆ ಇಲ್ಲಿಗೆ ತಂದ್ರಿ? ಹೇಳ್ತೀನಿ. ಹರಸಿ ಆರತಿ ಮಾಡಿ ಬರ್ತವಳೆ ನಮ್ಮ ಸತ್ಯ.